ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಜುಳಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಬಂದು ಈ ಡ್ರ್ಯಾಗನ್ ಫ್ರೂಟ್ ಬಗ್ಗೆ ಆಗಿರುತ್ತೆ. ಇದರ ಬಗ್ಗೆ ನನಗೇನೇನು ಗೊತ್ತಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋ ಅಂಥದ್ದೇ ಈ ವಿಡಿಯೋ ಆಗಿರುತ್ತೆ. ಮೊದಲಿಗೆ ಹೇಳಿ, ಯಾರಿಗೆಲ್ಲ ಈ ಡ್ರ್ಯಾಗನ್ ಫ್ರೂಟ್ ಗೊತ್ತಿದೆ, ಗೊತ್ತಿರೋರು ಏನು ಮಾಡಬೇಕು, ಕಮೆಂಟಲ್ಲಿ ನನಗೆ ಹೇಳಬೇಕು, ಓಕೆನಾ? ಕೆಲವರಿಗೆಲ್ಲ ಇದರ ಬಗ್ಗೆ ಗೊತ್ತಿರಲ್ಲ, ಅಂಥವ್ರಿಗೆ ಇದು ಹೆಲ್ಪ್ಫುಲ್ ಆಗುತ್ತೆ ಅನಿಸುತ್ತೆ. ಯಾರಿಗೆಲ್ಲ ಗೊತ್ತೋ ಪ್ಲೀಸ್ ಇಗ್ನೋರ್ ಮಾಡಿ. ನನ್ನ ಉದ್ದೇಶ ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಇದು ಹೆಲ್ಪ್ ಆಗುತ್ತೆ ಅನ್ನೋದು ಒಂದಾದರೆ, ಇನ್ನೊಂದು ಇದ್ರ ಬಗ್ಗೆ ಮಾಹಿತಿ ಹೇಳೋಣ ಅಂತ ಹೇಳಿ ವಿಡಿಯೋ ಮಾಡ್ತಿರೋ ಅಂಥದ್ದು. ಓಕೆ, ಬನ್ನಿ ಫ್ರೆಂಡ್ಸ್, ಇವಾಗ ಈ ಡ್ರ್ಯಾಗನ್ ಫ್ರೂಟ್ ಬಗ್ಗೆ ಮಾತಾಡೋಣ. ಮೊದಲಿಗೆ ಇಲ್ಲಿ ನೀವು ನೋಡಬಹುದು, ಇದು ಬಂದುಬಿಟ್ಟು ಡ್ರ್ಯಾಗನ್ ಫ್ರೂಟ್ ಅಂತ. ಎಷ್ಟು ಜನಕ್ಕೆ ಗೊತ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ನನಗೂ ಇದು ಮೊದಲು ಎಲ್ಲ ಗೊತ್ತಿರಲಿಲ್ಲ. ಅಂದರೆ ನನ್ನ ಚೈಲ್ಡ್ಹುಡ್ಡೆಲ್ಲ ಈ ಫ್ರೂಟ್ನ ನಾನು ನೋಡಿರಲಿಲ್ಲ. ಈಗಷ್ಟೇ ಈ ಹಣ್ಣನ್ನ ನೋಡ್ತಿರೋದು, ಅಂದರೆ ಒಂದು 2-3 ವರ್ಷದಿಂದ ನನಗೆ ಗೊತ್ತಿರೋ ಅಂಥದ್ದು. ಅಂದರೆ ಇದನ್ನು ಪುಸ್ತಕದಲ್ಲೆಲ್ಲ ನೋಡಿದ್ದೇನೆ, ಆದರೆ ನಾನು ಇದನ್ನು ಲೈವಲ್ಲಿ ನೋಡಿರಲಿಲ್ಲ, ಹಾಗೆ ತಿಂದು ಕೂಡ ಇರಲಿಲ್ಲ. ಇವಾಗ ನೋಡಿದೆ ಅಲ್ವಾ, ಸರಿ ನಂತರನೇ ಎಷ್ಟೋ ಜನಕ್ಕೆ ಇದರ ಬಗ್ಗೆ ಗೊತ್ತಿರಲ್ಲ, ಹಾಗಾಗಿ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾ ಇರೋಂಥದ್ದು. ಈ ಡ್ರ್ಯಾಗನ್ ಫ್ರೂಟನ್ನ ಬಂದು ಪಿತಾಯ ಅಂತ ಕೂಡ ಇದನ್ನು ಕರೀತಾರೆ. ಇದು ಬಂದು ಕ್ಯಾಕ್ಟಸ್ ಜಾತಿಗೆ ಸೇರಿದ ಹಣ್ಣು. ಇದು ಬಂದು ಹೇಗಿರುತ್ತೆ ಅಂದರೆ, ಹೊರಭಾಗದಲ್ಲಿ ಗುಲಾಬಿ ಅಥವಾ ಕೆಂಪು ಬಣ್ಣದಲ್ಲೂ ಇದ್ದು, ಒಳಭಾಗದಲ್ಲಿ ಅಂದರೆ ಒಳಗಡೆ ಬಿಳಿ ಅಥವಾ ಕೆಂಪು ಬಣ್ಣದ ಒಂದು ಹೆಂಗೆ ಹೇಳೋದು ಅಂದರೆ, ಒಂದು ತಿರುಳಿನೊಂದಿಗೆ ಸಣ್ಣ ಕಪ್ಪು ಬೀಜಗಳನ್ನು ಇದು ಹೊಂದಿರುತ್ತೆ, ಆಯಿತಾ? ಅಂದರೆ ನೋಡಿ, ನಿಮಗೆ ಕಾಣಿಸ್ತಿದೆ ನೋಡಿ, ಅಲ್ಲಿ ಚಿಕ್ಕ ಚಿಕ್ಕದು ಒಂದು ಬ್ಲ್ಯಾಕ್ ಸೀಡ್ಸ್ ಎಲ್ಲ ಕಾಣಿಸ್ತಿದೆ ನೋಡಿ, ಅದು ಈ ಪಲ್ಪಲ್ಲಿ ಇರೋಂಥದ್ದು. ಮತ್ತು ನೋಡಿ, ಹೊರಭಾಗದಲ್ಲೂ ನಾನು ನಿಮಗೆ ಏನು ಹೇಳಿದೆ, ಗುಲಾಬಿ ಬಣ್ಣದಲ್ಲಿ ಇರುತ್ತೆ ಅಂತ, ಆ ಥರನೇ ಇರುತ್ತೆ. ಆದರೆ ಒಳಗಡೆ ಕೆಲವೊಂದು ಈ ಕಲರ್ ಇರುತ್ತೆ, ಇನ್ನೊಂದು ಕೆಲವೊಂದು ವೈಟ್ ಕಲರಲ್ಲಿ ಇರುತ್ತೆ, ಓಕೆನಾ? ಇದು ಬಂದುಬಿಟ್ಟು ಈ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡ್ತದೆ. ಹಾಗೆ ಏನಂದರೆ, ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳು ಸಮೃದ್ಧವಾಗಿರುತ್ತೆ. ಮತ್ತು ಇದು ಜೀರ್ಣಕ್ರಿಯೆ ಸುಧಾರಿಸಲು ಸಹ ಸಹಾಯ ಮಾಡುತ್ತೆ. ಹಾಗೆ ನಾರಿನಂಶ ಹೆಚ್ಚಾಗಿರುವುದರಿಂದ ಈ ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆ ಕಡಿಮೆ ಮಾಡಲು ಕೂಡ ಸಹಾಯ ಮಾಡುತ್ತೆ, ಆಯಿತಾ? ಮತ್ತು ಯಾರೆಲ್ಲ ಈ ಹೃದಯದ ಆರೋಗ್ಯ ಕೂಡ ಇದು ಉತ್ತಮ. ಮತ್ತು ನಮ್ಮ ಸ್ಕಿನ್ ಕೂಡ ಇದರಿಂದ ತುಂಬ ಕೂಡ ತುಂಬ ಬೆನಿಫಿಟ್ಸ್ ಇದೆ ಅಂತಲೇ ಹೇಳಬಹುದು. ಮತ್ತು ಇನ್ನೊಂದು ಏನಂದರೆ, ಈ ಡ್ರ್ಯಾಗನ್ ಫ್ರೂಟು ಸಾಮಾನ್ಯವಾಗಿ ಈ ಅಲರ್ಜಿ ಇರೋರು ಅಥವಾ ಶುಗರ್ ಪೇಷಂಟ್ ಇರೋರು ಸ್ವಲ್ಪ ಡಾಕ್ಟ್ರನ್ನ ಕೇಳಿ ತಿನ್ನಬೇಕಾಗಿ ಬರುತ್ತೆ. ನನಗೆ ಗೊತ್ತಿರೋ ಅಂಥದ್ದು ಇದಾಗಿತ್ತು. ಮತ್ತು ಇದನ್ನು ನೀವು ಕಟ್ ಮಾಡಿದರೆ ಆ ತಿರುಳು ಒಳಗಡೆ ಏನಿದೆ ನೋಡಿ, ಅದು ಈ ಥರ ಇರುತ್ತೆ. ಇದು ಒಟ್ಟಿನಲ್ಲಿ ಏನು ಡಯಟ್ ಮಾಡೋರಿಗೆ ಅಥವಾ ವೆಯ್ಟ್ ಲಾಸ್ ಮಾಡೋರಿಗೆ ಮಾಡಿಸಿದ ಫ್ರೂಟ್ ಅಂತಲೇ ಹೇಳ್ಬೋದು. ಇದು ನೋಡಿ, ಇದರ ಪ್ರಯೋಜನಗಳು ಈ ಥರ ಇತ್ತು. ಯಾರಿಗೆಲ್ಲ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಪ್ಲೀಸ್ ಕಮೆಂಟು, ಶೇರು ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ಇದು ನನಗೆ ಗೊತ್ತಿರೋ ಒಂದು 4 ಪ್ರಯೋಜನಗಳನ್ನು ಹೇಳಿದ್ದೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಬಾಯ್ ಫ್ರೆಂಡ್ಸ್.